ಹೇಮಾವತಿ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಉರಿತಿರುವಂಥದ್ದು. ಇವತ್ತು ಏನು ಮಠಾಧೀಶರನ್ನ ಬಂಧಿಸಿದ್ರು, ರೈತ ಮುಖಂಡರನ್ನ ಬಂಧಿಸಿದ್ರು, ಅವರೆಲ್ಲರನ್ನೂ ಕೂಡ FIR ವಾಪಸ್ ತೆಗೆದುಕೊಳ್ಬೇಕು, ಅವರನ್ನ ಬಂಧಿಸಿರೋದನ್ನ ಬಿಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ರೈತ ಮುಖಂಡರು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಶಾಸಕರುಗಳು SP ಕಚೇರಿಯ ಮುಂಭಾಗ ಧರಣಿಯನ್ನ ಕೂತಿರುವಂಥದ್ದು. ನಾನು ನಿಮಗೆ ಸುರೇಶ್ ಗೌಡ್ರು ಇದ್ದಾರೆ, ನಮ್ಮ ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಬನ್ನಿ ಏನು ಹೇಳ್ತಾರೆ ಕೇಳೋಣ. ಸರ್, ಇವಾಗ ಸರ್ಕಾರಕ್ಕೆ ನಿಮ್ಮ ಬೇಡಿಕೆಗಳನ್ನು ಏನೇನು ಇಟ್ಟಿದ್ದೀರಾ? ನಮ್ಮದು ಮೊದಲು ಅವೈಜ್ಞಾನಿಕವಾಗಿರುವಂಥ ಯೋಜನೆ ರದ್ದಾಗಬೇಕು, ನಂಬರ್ 1. ನಂಬರ್ 2, ರೈತರ ಮೇಲೆ ಹಾಕಿರೋ ಕೇಸ್ಗಳು ವಿಡ್ರಾ ಆಗಬೇಕು. ನಂಬರ್ 3, ಪೂಜ್ಯ ಸ್ವಾಮೀಜಿಗಳ ಮೇಲೆ ಹಾಕಿರೋಂಥ FIR ರದ್ದಾಗಬೇಕು. ಇಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಹೋಗಬೇಕು. ಅದರಿಂದ ಪದೇ ಪದೇ ಸರ್ಕಾರ ಈ ಯೋಜನೆಯನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ರೈತರನ್ನ ಹತ್ತಿಕ್ಕುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ರಾಮನಗರ ಜಿಲ್ಲೆಗೆ ನೀರು ತೊಗೊಂಡೋದಕ್ಕೆ, ಕುಣಗಲಿಗೆ ನೀರು ಕೊಡೋದಕ್ಕೆ ನಮ್ದು ಏನು ವಿರೋಧ ಇಲ್ಲ. ಅವ್ರಿಗೇನು ಕುಣಗಲಿಗೆ 3 TMC ನೀರು ಕೊಡಬೇಕು ಅದನ್ನು ತೊಗೊಂಡೋಗ್ಲಿ, ಮೊದಲು ಅದನ್ನು ತುಂಬಿಸಿ ಆಮೇಲೆ ಬೇಕಾದ್ರೆ ತೊಗೊಂಡೋಗ್ಲಿ. ಇವತ್ತು ಅವೈಜ್ಞಾನಿಕವಾಗಿ 75 ಕಿಲೋಮೀಟರ್ ನೀರು ತೊಗೊಂಡೋಗೋದ್ರಿಂದ ತುಮಕೂರು ಜಿಲ್ಲೆಯ 8 ತಾಲೂಕುಗಳಿಗೆ ಹೇಮಾವತಿ ನೀರು ಬರೋದಿಲ್ಲ. ಅದು ಅವೈಜ್ಞಾನಿಕ ಅಂತೇಳಿ ಇಡೀ ರೈತರಲ್ಲ, ಇಡೀ ತುಮಕೂರು ಜಿಲ್ಲೆಯ ಎಲ್ಲ ರೈತರು ಕೂಡ ನಿರ್ಣಯ ಮಾಡಿದ್ದಾರೆ. ರಾಮನಗರಕ್ಕೆ ಮೇಕೆದಾಟಿನ ಯೋಜನೆ ರಾಜಕೀಯ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ದಿಕ್ಕು ತಪ್ಪಿಸಿ ಆ ಯೋಜನೆ ಅನುಷ್ಠಾನ ಮಾಡ್ತೀವಿ ಅಂತ ಸುಳ್ಳು ಹೇಳಿದಂಥ ಸರ್ಕಾರ ಇಲ್ಲಿವರೆಗೂ ಬಡ್ಜೆಟಲ್ಲಿ 10 ರೂಪಾಯಿನೂ ಹಾಕಿಲ್ಲ. 10 ರೂಪಾಯಿನೂ ಬಡ್ಜೆಟಲ್ಲಿ ಇಟ್ಟಿಲ್ಲ ಯಾವುದಕ್ಕೆ, ಮೇಕೆದಾಟು ಯೋಜನೆಗೆ. ಅವರು ಸುಳ್ಳು ಹೇಳ್ತಾ ಇದ್ದಾರೆ ಹೊರತು ರಾಜಕೀಯ ಮಾಡಿ ಅಧಿಕಾರಕ್ಕೆ ಬಂದರೆ ಹೊರತು ಇವತ್ತು ಯಾವುದೇ ಯೋಜನೆಗೆ, ಯಾವುದು ಮೇಕೆದಾಟು ಯೋಜನೆಗೆ ಇಲ್ಲಿವರೆಗೂ 1 ರೂಪಾಯಿ ಹಣ ಇಟ್ಟಿಲ್ಲ. ಸರ್ಕಾರ ಇವತ್ತು ಮೋಸದ ಮುಖಾಂತರ ತುಮಕೂರು ಜನರಿಗೆ ವಿಷ ಕೊಟ್ಟು ರಾಮನಗರ ಜಿಲ್ಲೆಗೆ ನೀರು ತೊಗೊಂಡೋಗುವಂಥ ಯೋಜನೆಯನ್ನು ನಾವು ಖಂಡಿತವಾಗ್ಲೂ ವಿರೋಧ ಮಾಡ್ತಿದ್ದೇವೆ. ಈ ಕೂಡಲೇ ಆ ಯೋಜನೆಯನ್ನು ರದ್ದು ಮಾಡಬೇಕು. ಈಗ ಹೇಳ್ತಾರೆ, ಸರ್ಕಾರದವರು ಹೇಳ್ತಾರೆ, ಪೊಲೀಸರು ಹೇಳ್ತಾರೆ, ನಾವು ಸ್ವಾಮೀಜಿಗಳ ಮೇಲೆ ಗೃಹ ಸಚಿವರು ಹೇಳಿದ್ರು ಯಾವುದೇ FIR ಹಾಕಿಲ್ಲ ಅಂತ. ಆದರೆ ಇವಾಗ FIR ಹಾಕಿದ್ರೆ ಇದು ಏನು ಅನಿಸ್ತಾ ಇದೆ ಸರ್? ಅವ್ರು ಹೇಳಿ ಕಾಪಿಗಳು ನೀವೆಲ್ಲ ಪತ್ರಿಕಾ ಸ್ನೇಹಿತರಿದ್ದೀರಾ, ನೀವು ಸ್ವಲ್ಪ ನೋಡಬೇಕು, ಕಣ್ಣ ಅಗಲಿಸಿ ನೋಡಬೇಕು, ತನಿಖೆ ಮಾಡಬೇಕು. ಅದರಲ್ಲಿ ಸ್ವಾಮೀಜಿಗಳ ಹೆಸರುಗಳು ಬಂದಿದೆಯಲ್ಲ, ಸ್ವಾಮೀಜಿಗಳು ಕೆಲವು ಸ್ವಾಮೀಜಿಗಳಂತ ಬರೆದಿದ್ದಾರಲ್ಲ, ಅಂದರೆ ಹೆಸರು ಬರೆಯೋದಕ್ಕೆ ಭಯ ಇರಬೇಕು. ಸ್ವಾಮೀಜಿಗಳ ಹೆಸರುಗಳನ್ನ ಉಲ್ಲೇಖ ಮಾಡಿದ್ಮೇಲೆ ಬಂದಿದ್ದವರೇ 4 ಜನ ಸ್ವಾಮೀಜಿಗಳು. ಅದರ ಅರ್ಥ ಏನು? ಸರ್ಕಾರ ಯಾಕೆ ಸುಳ್ಳು ಹೇಳುತ್ತೆ? ಎಲ್ಲೊಂದು ಕಡೆ ನಾವು ಪರ ಇರ್ತೀವಿ ಅಂತ ಹೇಳ್ಬಿಟ್ಟು ವಿರೋಧ ತೋರಿಸ್ತಾ ಇದ್ದಾರೆ ಅಂತ ಸರ್ ಕೆಲ ನಾಯಕರುಗಳು. ನಾವು ಕೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಜನ ಎದ್ದಿದ್ದಾರೆ, ಜನ ಎದ್ದು ಕಾನೂನು ಕೈ ತಗೊಳ್ಳೋದ್ರೊಳಗಡೆ ಕಾನೂನ ಮಿನಿಮಮ್ ಆಗಿ ತಗೊಂಡಿದ್ದಾರೆ. 31ನೇ ತಾರೀಕು ಪೂರ್ತಿ ಕಾನೂನನ್ನು ರೈತರ ಕೈ ತಗೊಳ್ಳೋದಕ್ಕೆ ಮುಂಚೆ ಸರ್ಕಾರ ಎಚ್ಚೆತ್ತಿ ಹಠಮಾರಿತನ ಬಿಟ್ಟು ಈ ಯೋಜನೆಯನ್ನು ಕೂಡಲೇ ರದ್ದು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇಡೀ ಜಿಲ್ಲೆ ಬಂದಾಗುತ್ತೆ, ಈ ಸರ್ಕಾರ ಬುಡಮೇಲಾಗುತ್ತೆ, ಈ ಸರ್ಕಾರ ಹೋಗುತ್ತೆ. ಈಗ ಅದೇ ರೀತಿ ನಮ್ಮ ಜೊತೆ ಶಿವಣ್ಣ ಅವರು ಕೂಡ ಇದ್ದಾರೆ, ಅವ್ರನ್ನೂ ಮಾತಾಡಿಸುವಾಗ ಅವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ. ಈಗ ನಮ್ಮ ಸಾಹೇಬ ಕೇಳ್ತಾರೆ, ಕುಣಗುಲ್ನ ಕೆಲಸನೇ ಆಗಿಲ್ಲ ರೀ. ಏನೋಳ 90ರಿಂದ ಏನು ಪಂಪ್ ಹೌಸ್ ಮಾಡೋರು ಇದಕ್ಕೆ ರಾಮನಗರಕ್ಕೆ ತಗೊಂಡೋಗೋಕ್ಕೆ, ಅಲ್ಲಿಂದ 228ರಿಗೆ ಕೆಲಸನೇ ಆಗಿಲ್ಲ. ಅಲ್ಲಿಟ್ಟು ಆಗಿದೆ. ಅನೇಕ ಜನ ರೈತರು ನನ್ನ ಕಣ್ಮುಂದೆ ಹತ್ತು ಬಿಟ್ರು. ಸರ್, ಇವಾಗ ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಸರ್ ನೀವು ಸರ್ಕಾರದ ಮುಂದೆ? ವೈಜ್ಞಾನಿಕವಾಗಿರ್ತಕ್ಕಂಥ ಲಿಂಕ್ ಕೆನಾಲ್ ನಿಲ್ಲಿಸಬೇಕು. ಈಗೇನು ಆಧುನಿಕವಾಗಿ ಮಾಡಿರ್ತಕ್ಕಂಥ ಏನಿದೆ ಅದ್ರಾಗೆ ತಗೊಂಡೋಗ್ಲಿ. ಇದಕ್ಕೆ ಯಾವುದಕ್ಕೆ, ಕುಣಗುಲ್ಗೆ ನಾವು ಯಾರು ಬಿಡಲ್ಲ ಅಂತಲ್ಲ. ಹಾಕಾದಾಗ ರಾಮಯ್ಯ ನಾವೆಲ್ಲ ಹೋರಾಟ ಮಾಡಿದ್ದೀವಿ, ಈಗಲೂ ಅಷ್ಟೇನೆ. ಈಗ ತಿರ್ಗಾ ಅಲ್ಲಿ ಆ ಕೆಲಸ ಮಾಡೈತೆ, ಹೋರಾಟ ಮಾಡ್ಬೇಕಾಗಿತ್ತು. ಇವಾಗ ನಾನೇ ಮಾಡ್ತೀನಿ. ಬನ್ನಿ, ಅದೇ ರೀತಿ ಈಗ MT ಕೃಷ್ಣಪ್ಪ ಅವರು ಕೂಡ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತಾಗ ಅವ್ರೇನು ಹೇಳ್ತಾರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಗ್ಲಿ ಬಿಡ್ರಿ, ಏನಾಗುರು ಸರ್ ಏನು ಬೇಡಿಕೆ ಇಟ್ಟಿದ್ದೀರಾ ಸರ್? ಏನೆಲ್ಲ ಬೇಡಿಕೆಗಳು ಈಡೇರಬೇಕು? ನಮ್ಮ ಬೇಡಿಕೆ ಇಷ್ಟೇ ರೀ. ನಾನು ತಿರ್ಗಿ ಹಳೇದು ಹೇಳಲ್ಲ. 30ರಂದು ಘಟನೆ ಏನಿದೆ ಅದ್ರ ಮೇಲೆ ಸ್ವಾಮೀಜಿಗಳಿಗೆ ರೈತರ ಮೇಲೆ ಏನು FIR ಹಾಕಿದ್ರೆ ಅದು ವಾಪಸ್ ತಗೊಂಡಿಂದ ದಂಡಿ ಅಷ್ಟೇ. 2ನೇ ಪಾಯಿಂಟ್. ಎತ್ಕೊಂಡು ಹೋಗಿ ಎಲ್ಲಿಗೆ ಎತ್ಕೊಂಡು ಸರ್? ಜೈಲಿಗೆ ಹೋಗ್ತೀವಿ, ರೆಡಿ ಇದ್ದೀವಲ್ಲ ನಾವು ಬರೋಕ್ಕೆ. ನೀವು ಯಾವ ಜೈಲಿಗೆ ತಗೊಂಡ್ಬರಿ, ನಾವು ರೆಡಿ ಕಮ್. ಜೈಲಿಗೆ ಪಾಲಿಗೆ ಎದುರ ಜನ ಎಲ್ಲ ನಾವು ರೈತರಿಗೆ ಆಗಿದೆ, ಅವ್ರ ಪರ ನಿಂತಿದ್ವಿ ನಾವು. ಇದಕ್ಕೆಲ್ಲ ಎದುರ್ತಾರ ಹೇಳು? ಸರ್, ಏಮೆ ಕಿಚ್ಚು ಇವಾಗಲೇ ಆರಲ್ವಾ ಅಂತ? ಏಮೆ ಕಿಚ್ಚು ನಿಲ್ಸೋವರೆಗೂ ಆರಲ್ಲ, ನಿಲ್ಸಾಕಿದ್ಮೇಲೆ ಆರೋದು, ಅದುವರೆಗೂ ಆರಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಈ ಹೋರಾಟಗಾರರು ಹೇಳ್ತಾ ಇರುವಂಥದ್ದು, ಶಾಸಕರು ಹೇಳ್ತಾ ಇರುವಂಥದ್ದು. ಏಮೆ ಕಿಚ್ಚು ಯಾವುದೇ ಕಾರಣಕ್ಕೂ ಇಲ್ಲಿಗೆ ನಿಲ್ಲೋದಿಲ್ಲ, ಕಾಮಗಾರಿ ನಿಲ್ಲಬೇಕು, ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೇವೆ, ನಾವು ಜೈಲಿಗೂ ಕೂಡ ಹೋಗೋದಕ್ಕೆ ರೆಡಿ ಇದ್ದೇವೆ ಅಂತ ಹೇಳ್ಬಿಟ್ಟು ಶಾಸಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.